ಒಬ್ರು ಬರ್ತಾ ಇದ್ದಾರೆ, ಬಂಡಿ ಸಂಜಯ್ ಅವರು. ಹಾಗೆ ಮೊನ್ನೆ ಅನುರಾಗ್ ಠಾಕೂರ್ ಅವರು ಬಂದವರು, ಕೇಂದ್ರ ಸಚಿವೆಯವರು ಶೋಭಾ ಕರಂದ್ಲಾಜೆ ಅವರು ಇರ್ತಾರೆ, 23ಕ್ಕೆ ಸೋಮಣ್ಣ ಅವರು ಇರ್ತಾರೆ. ಹೀಗೆ ಅನೇಕ ಇನ್ನು 3 ದಿನಗಳ ಕಾಲ ರಾಜ್ಯದ ಬೇರೆ ಬೇರೆ ವಿಭಾಗಗಳಿಗೆ, ಜಿಲ್ಲೆಗಳಿಗೆ ಬರ್ತಾ ಇದ್ದಾರೆ. ಬೆಂಗಳೂರು ಹುಬ್ಬಳ್ಳಿ ಹೋರಾಟ ಸಮಾವೇಶ ಅಂತಂದ್ರೆ ಕೇಂದ್ರ ಯಾರು ಅಂತ ಈ ಸದ್ಯದಲ್ಲಿ ಗೊತ್ತಾಗಿಲ್ಲ. ಇಲ್ಲ, ನಾವು ಡೇಟ್ನ ಒಂದು ಫೈನಲ್ ಮಾಡಿದರೆ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಏನು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಗಿತಾ ಇದ್ದ ಹಾಗೇನೆ ದೊಡ್ಡ ರ್ಯಾಲಿಯನ್ನು ಆಯೋಜನೆ ಮಾಡಬೇಕು. ಯಾರು ಇರಬೇಕು ಅನ್ನೋದಕ್ಕೆ ಡೇಟ್ನ ಒಂದು ರಾಧಾ ಮೋಹನ್ ಜಿ ನಮ್ಮ ಉಸ್ತುವಾರಿಗಳು ಕೇಳ್ತಿದ್ದಾರೆ. ನಾವಿಲ್ಲಿಂದ ಡೇಟ್ ಟೆಂಟೇಟಿವ್ ಡೇಟ್ ಕಳಿಸಿದ ಕೂಡಲೇ ಅವರು ಗೆಸ್ಟ್ಗಳನ್ನು ಕಳಿಸ್ಕೊಳ್ತಾರೆ. ಪಾದಯಾತ್ರೆ ಹೇಗೆ ಪಾದಯಾತ್ರೆದು ಎಲ್ಲರೂ ಕೂಡ ಒಂದು ಜಾಗದಲ್ಲಿ ಗಾಂಧೀಜಿಯವರ ಪ್ರತಿಮೆ, ಅಂಬೇಡ್ಕರ್ ಪ್ರತಿಮೆಗಳು ಏನಿದೆ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಅಲ್ಲಿಂದ ನಾವು ಕೊಡ್ತಾ ಇದ್ದೇವೆ ಪಾದಯಾತ್ರೆಗಳನ್ನು. ಆಯಾಯ ನಗರದಲ್ಲಿ ಪರ್ಮಿಷನನ್ನು ಒಂದು ಅವೈಲೇಬಿಲಿಟಿ ಮೇಲೆ 4-5-6 ಕಿಲೋಮೀಟರ್ಗಳು ಹೋಗಿ ಅಲ್ಲಿ ಸಭೆಗಳನ್ನು ಮಾಡಿ ನಮ್ಮ ಆಕ್ರೋಶಗಳನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಕೇವಲ ಮೋದಿಜಿಯವರು ನಮ್ಮ ಸಂಸದರು ಮಾತ್ರ ಹೋರಾಟ ಮಾಡಬೇಕು ಅನ್ನೋ ನಿರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಮೋರ್ಚಾದ ಮಹಿಳೆಯರಾಗಲಿ ರಾಜ್ಯದ ಮಹಿಳೆಯರಾಗಲಿ ಇಲ್ಲ. ಅವ್ರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಸ್ವತಃ ನಾವು ಬೀದಿಗಿಳಿಬೇಕು. ಭಾರತೀಯ ನಾರಿ ಹೈ, ಫೂಲ್ ನಹಿ ಚಿಂಗಾರಿ ಹೈ. ಭಾರತದ ನಾರಿ ಕೇವಲ ಹೂವಲ್ಲ, ಅವಳು ಜ್ವಾಲೆ ಕೂಡ ಹೌದು ಅನ್ನುವ ರೀತಿಯಲ್ಲಿ ಈ ಆಕ್ರೋಶವನ್ನು ನಾವು ವ್ಯಕ್ತಪಡಿಸ್ತೇವೆ.